ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ಹಿಂದಿ ವಿಷಯದ 3ನೇ ಗದ್ಯ ಗಿಲ್ಲು ಪಾಠದ ಬಗ್ಗೆ ನಾವು ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಈ ಒಂದು ಗಿಲ್ಲು ಪಾಠದ ಲೇಖಿಕ ಮಹಾದೇವಿ ವರ್ಮಾರವರು. ಮೊದಲಿಗೆ ನಾವು ಮಹಾದೇವಿ ವರ್ಮಾರವರ ಒಂದು ಪರಿಚಯವನ್ನ ಮಾಡ್ಕೊಂತ ಹೋದ್ರೆ महादेवी वर्मा जी विश्व स्तर की कवयित्री है। उन्हें आधुनिक मीरा भी कहा जाता है। उनका जन्म 24 मार्च 1907 को उत्तर प्रदेश के फर्रुखाबाद में हुआ। उनके पिता का नाम गोविंद प्रसाद और माता का नाम ಹೇಮಾ ರಾಣಿ है। ಇವರು ಹುಟ್ಟಿದ್ದು 24 ಮಾರ್ಚ್ 1907ರಲ್ಲಿ ಉತ್ತರ ಪ್ರದೇಶದ ಫರೂಖಾಬಾದ್ ಅಲ್ಲಿ. ಅವರ ತಂದೆಯ ಹೆಸರು ಗೋವಿಂದ ಪ್ರಸಾದ್ ವರ್ಮಾ, ताई हेसरू हेमा रानी। महादेवी वर्मा जी ने गद्य और पद्य दोनों की रचना की है। उनकी प्रमुख रचनाएं हैं और बರೆದಿರುವಂತಹ ಪ್ರಮುಖ ರಚನೆಗಳನ್ನ ನೋಡಿದ್ರೆ निहार, रश्मि, नीरजा, संध्यागीत, दीपशिखा, सप्तपर्ण, अतीत के चलचित्र, स्मृति की रेखाएं, पथ के साथी, मेरा परिवार, संस्करण आदि ಇನ್ನು ಮುಂತಾದವುಗಳನ್ನ ಅವರು ಪುಸ್ತಕಗಳನ್ನ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಪುರಸ್ಕಾರ ಸಮ್ಮಾನ್ ಅವ್ರಿಗೆ ಸಿಕ್ಕಿರುವಂತಹ ಪುರಸ್ಕಾರಗಳು ಸೆಕ್ಸೇರಿಯಾ ಪುರಸ್ಕಾರ, ಮಂಗಲ್ ಪ್ರಸಾದ್, ದ್ವಿವೇದಿ ಪದಕ್ ಇನ್ನು ಮುಂತಾದ ಪುರಸ್ಕಾರಗಳು ಸಿಕ್ಕಿದವೆ. ಜೊತೆಗೆ ಪದ್ಮಭೂಷಣ್, ಪದ್ಮ ವಿಭೂಷಣ್ ಸಹ ಸಿಕ್ಕಿದೆ. ಉನ್ಕೆ ಯಾಮ ಕೆ ಲಿಯೆ ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಹೈ. ಅವರು ರಚಿಸಿರುವಂತಹ ಯಾಮ ಅನ್ನುವ ಕೃತಿಗೆ ಜ್ಞಾನಪೀಠ ಪುರಸ್ಕಾರವು ಸಹ ಸಿಕ್ಕಿದೆ. ನಾವು ಸಂಕ್ಷಿಪ್ತವಾಗಿ ಪರೀಕ್ಷಾ ದೃಷ್ಟಿಯಲ್ಲಿ ನೋಡಿದ್ರೆ ಇವರಿಗೆ ಇಂಪಾರ್ಟೆಂಟ್ ಈ ಕವಯತ್ರಿ ಬಗ್ಗೆ ಏನ್ ಕೇಳ್ಬೋದಪ್ಪ ಪರೀಕ್ಷೆಯಲ್ಲಿ ಅಂದ್ರೆ ಈ ಗಿಲ್ಲು ಪಾಠದ ಲೇಖಿಕ ಯಾರು ಅಂತ ಕೇಳ್ಬೋದು. ಆಗ ಮಹಾದೇವಿ ವರ್ಮಾರವರು ಅಂತ ಬರೀತೀರಾ. ಜೊತೆಗೆ ಇವರು ಹುಟ್ಟಿದ್ದು ಎಲ್ಲಿ ಮತ್ತು ಯಾವಾಗ ಅಂದ್ರೆ 24 ಮಾರ್ಚ್ 1907 ಉತ್ತರ ಪ್ರದೇಶದ ಫರೂಖಾಬಾದ್. ಅದ್ರ ಜೊತೆಗೆ ಕೊನೆಯಲ್ಲಿ ನೋಡಿ ಯಾಮ ಕೆಲಿಯ ಜ್ಞಾನಪೀಠ ಪುರಸ್ಕಾರ ಇದೆಯಲ್ಲ, ಇದು ಒಂದು ಜ್ಞಾನಪೀಠ ಪುರಸ್ಕಾರ ಯಾವ ಕೃತಿಗೆ ಸಿಕ್ತು ಅಂತ ಕೇಳಿದ್ರೆ ನೀವು ಯಾಮ ಅಂತ ಬರೀತೀರಾ ಅಷ್ಟೇ. ಅಷ್ಟ ಸಾಕು ಲೇಖಿಕಾ ಪರಿಚಯ. ಈ ಒಂದು ಪಾಠದ ವಿಧವನ್ನ ನಾವು ನೋಡಿದ್ರೆ ಸಾಹಿತ್ಯ ಪ್ರಕಾರದಲ್ಲಿ ಹಲವಾರು ವಿಧಗಳಿದಾವೆ. ಅದರಲ್ಲಿ ಕಹಾನಿ, ಕವಿತಾ, ಏಕಾಂಕಿ, ನಾಟಕ, ಆತ್ಮಕಥಾ, ವ್ಯಂಗ್ಯ ರಚನಾ, ರೇಖಾಚಿತ್ರ ಈ ತರ ಎಲ್ಲಾ ವಿಧಗಳು ಇದೆ. ಅದ್ರಲ್ಲಿ ಈ ಒಂದು ಗಿಲ್ಲು ಪಾಠ ರೇಖಾಚಿತ್ರ. ರೇಖಾಚಿತ್ರ क्या होता है? क्या है? किसी व्यक्ति, वस्तु, घटना या निजी अनुभूतियों को शब्दों द्वारा रेखांकित किए जाने की क्रिया को ರೇಖಾಚಿತ್ರ कहते हैं. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು, ಅದರ ಬಗ್ಗೆ ತನ್ನ ಸ್ವಂತ ಒಂದು ಅನುಭವವನ್ನ ಒಂದು ತಮ್ಮ ಅಕ್ಷರಗಳಲ್ಲಿ ಕೃತಿಗಳಲ್ಲಿ ರಚನೆ ಮಾಡುವುದನ್ನ ಬರವಣಿಗೆಯ ಮೂಲಕ ನಮ್ಗೆ ವ್ಯಕ್ತಪಡಿಸೋದನ್ನ ರೇಖಾಚಿತ್ರ ಅಂತ ಕರಿತೀವಿ. ಈ ಪಾಠದಲ್ಲಿ ಮಹಾದೇವಿ ವರ್ಮಾರವರು ಸಹ ತಾವು ಸಾಕಿದಂತಹ ಒಂದು ಸಣ್ಣ ಜೀವಿಯ ಬಗ್ಗೆ ಆದಂತಹ ಅನುಭವವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದ್ಲೇ ಹೇಳ್ದೆ ಮಹಾದೇವಿಯವರ ಸ್ವಂತ ಅನುಭವವನ್ನ ಹೇಳ್ಕೊಂತ ಇದ್ದಾರೆ. ಹಂಗಾಗಿ ಇಲ್ಲಿ ಅವರೇ ಹೇಳ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ನಾವು ನೋಡ್ತಾ ಹೋಗೋಣ. ಸಂಕ್ಷಿಪ್ತವಾಗಿ ನೋಡೋಣ. ಇಡೀ ಪಾಠವನ್ನ ನಾವು ನೋಡೋದ್ ಬೇಡ, ಕಡಿಮೆ ಅವಧಿಯಲ್ಲಿ ಕಮ್ಮಿ ವಿಚಾರಗಳನ್ನ ತಿಳ್ಕೊಂತ ಹೋಗೋಣ. अचानक एक दिन सवेरे कमरे के बरामदे में आकर महादेवी वर्मा देखती है 2 कौवे एक गमले के चारों ओर चोंच से चुवा चुअवला जैसा खेल खेल रहे हैं. ಒಂದು ದಿನ ಮಹಾದೇವಿ ವರ್ಮಾರವರು ತಮ್ಮ ಮನೆಯ ಹೊರಾಂಗಣಕ್ಕೆ ಬಂದು ನೋಡ್ತಾರೆ. ಅಲ್ಲಿ 2 ಕಾಗೆಗಳು ಗಮಲೆಗೆ ಪಾಸ್, ಗಮಲೆ ಅಂದ್ರೆ ಪಾಟ್ ನೋಡಿ, ದೀವಾರ್ ಅಂದ್ರೆ ಗೋಡೆ, ದರ್ವಾಜಾ ಅಂದ್ರೆ ಬಾಗಿಲು, ಇದು ಕಿಟಕಿ ಆಗುತ್ತೆ. ಇದು ಮಹಾದೇವಿ ವರ್ಮಾಜಿಯವರ ಮನೆ. ಅವರ ಮನೆಯ ಹೊರಾಂಗದಲ್ಲಿ ಇರುವಂತಹ ಗಮಲೆ ಹತ್ರ 2 ಕಾಗೆಗಳು, ಕೌವ್ವ ಅಂದ್ರೆ ಏಕವಚನ ಆಗುತ್ತೆ, ಕೌವೆ ಅಂದ್ರೆ ಬಹುವಚನ ಆಗುತ್ತೆ. ಇಲ್ಲಿ 2 ಕೌವೆ ಚೋನ್ಸೆ ತಮ್ಮ ಕೊಕ್ಕುಗಳಿಂದ ಚುವಾಲ ಜೈಸೆ ಕುಕ್ಕಿ ಕುಕ್ಕಿ ಆಟ ಆಡ್ತಿರುವಂತಹ ದೃಶ್ಯ ಕಾಣಿಸುತ್ತೆ ಮಹಾದೇವಿ ವರ್ಮಾರವರಿಗೆ.
ಆ ಕಾಗೆಯನ್ನ ನೋಡಿದ ತಕ್ಷಣ ಮಹಾದೇವಿ ವರ್ಮರವ್ರಿಗೆ ಏನೋ ಒಂದು ನೆನಪಾಗುತ್ತೆ. ಅದನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಹೋಗ್ತಾರೆ. ಕಾಕಭೂಷಣಿ भी एक ವಿಚಿತ್ರ ಪಕ್ಷಿ है. ಮಹಾದೇವಿ ವರ್ಮರವರು ಕಾಗೆಯನ್ನ ಕಾಕಭೂಷಣಿ ಅಂತ ಹೇಳಿದ್ರು. ಏನು ಕಾಕಭೂಷಣಿ ಅಂದ್ರೆ पुराण कथा में कौवे को पक्षियों के गुरु के रूप में ಸ್ವೀಕಾರ किया गया है. ಈ ಪುರಾಣ ಕಥೆಗಳಲ್ಲಿ ಒಂದು ಈ ಕಾಗೆಯನ್ನ ಕಾಕಭೂಷಣಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಪಕ್ಷಿಗಳ ಗುರು ಅಂತ. ಹಂಗಾಗಿ ಮಹಾದೇವಿಯವ್ರ ಹೇಳ್ತಾರೆ ಕಾಕಭೂಷಣಿ ಒಂದು ವಿಚಿತ್ರ ಪಕ್ಷಿ. ಯಾಕೆ ಏಕ್ ಸಾಥ್ ಸಮಾದರಿತ್ ಅನಾದರಿತ್ ತಥಾ ಅತಿ ಸಮ್ಮಾನಿತ್ ಔರ್ ಅತಿ ಅವಮಾನಿತ್ ಅಂತ ಹೇಳ್ತಾರೆ. ಈ ಒಂದು ಕಾಗೆಯನ್ನ ನಾವು ತುಂಬಾ ಗೌರವದಿಂದನೂ ಕೆಲವೊಂದ್ ಸರಿ ನೋಡ್ತೀವಿ. ಕೆಲವೊಂದು ಸರಿ ಅತಿ ಅವಮಾನದ ದೃಷ್ಟಿಯಲ್ಲೂ ನೋಡ್ತೀವಿ. ಯಾಕೆ ಅದು ಕಾರಣನೂ ಸಹ ಹೇಳ್ತಾರೆ. हमारे पुर का ना गरुड़ ना मयूर के ना हंस के रूप में आ सकते हैं. उन्हें पितर पक्ष में हमसे कुछ पाने के लिए काक बनकर अवतरित होना पड़ता है. ನಾವೆಲ್ಲರೂ ಪಿತೃಪಕ್ಷವನ್ನ ಮಾಡ್ತೀವಿ. ವರ್ಷಕ್ಕೆ ಒಂದು ಸರಿ ಹಿರಿಯವರಿಗೆ ಎಡೆ ಇಡುವಂತಹ ಒಂದು ಒಂದು ರೂಢಿ ನಮ್ಮಲ್ಲಿದೆ. ಹಮಾರೆ ಪುರುಕ್ ಅಂದ್ರೆ ಪೂರ್ವಜರು. ನಮ್ಮ ಪೂರ್ವಜರು ಗರುಡದ ರೂಪದಲ್ಲಿ ಬರಲ್ಲ, ಮಯೂರದ ರೂಪದಲ್ಲಿ ಬರಲ್ಲ, ಅಥವಾ ಹಂಸದ ರೂಪದಲ್ಲಿ ಬರಲ್ಲ. ಅವ್ರು ಬರದೇ ನಮ್ಮ ಒಂದು ಕಾಗೆಯ ಅವತಾರವನ್ನ ಎತ್ತಿ ಬರ್ತಾರೆ. ಹಂಗಾಗಿ ನಾವು ಅದನ್ನ ತುಂಬಾ ಗೌರವದಿಂದ ಕಾಣ್ತೀವಿ. यह कौवे का कर्कश स्वर हमें हमारे प्रियजनों के आने का संदेश भी देता है. ಈ ಕಾಗೆಯ ಒಂದು ಸ್ವರವನ್ನ ನಾವು ಕರ್ಕಶ ಧ್ವನಿಗೆ ಹೋಲಿಸ್ತೀವಿ. ಅಷ್ಟು ಚೆನ್ನಾಗಿಲ್ಲ. ಈಗ ಕೋಗಿಲೆಗೂ ಕಾಗೆಗೂ ಹೋಲಿಸಿದಾಗ ಕಾಗೆದು ಒಂದು ವಾಯ್ಸ್ ಚೆನ್ನಾಗಿಲ್ಲ ಅಂತಾನೆ ಅನ್ಕೊಂತೀವಿ ಅಲ್ವಾ. ಹಂಗೆ ಆ ಒಂದು ಕರ್ಕಶ ಧ್ವನಿಯಲ್ಲಿ ನಮ್ಮ ಮನೆಗೆ ಯಾರೋ ನೆಂಟರು ಬರ್ತಾ ಇದ್ದಾರೆ, ನಮ್ಮ ಪ್ರಿಯ ಜನರು ಬರ್ತಾ ಇದ್ದಾರೆ ಅನ್ನುವಂತಹ ಸಂದೇಶವನ್ನು ಸಹ ಈ ಕಾಗೆನೆ ತನ್ನ ಕರ್ಕಶ ಧ್ವನಿಯಿಂದ ನಮ್ಗೆ दूसरी ओर कौवा और उसका कर्कश स्वर ಅವಮಾನ भी माना जाता है. ನಾವು ಕಾಗೆಯನ್ನ ಮತ್ತೆ ಕಾಗೆಯ ಕರ್ಕಶ ಧ್ವನಿಯನ್ನ ಅವಮಾನದ ದೃಷ್ಟಿಯಿಂದ ನೋಡ್ತೀವಿ. ಹಂಗಾಗಿ ಕಾಗೆಯನ್ನ ನಾವು ಹೆಚ್ಚು ಗೌರವವನ್ನು ಕೊಡ್ತೀವಿ, ಜೊತೆಗೆ ಅಷ್ಟೇ ಅವಮಾನವನ್ನು ಮಾಡ್ತೀವಿ. ನೋಡಿ, ನಮ್ಮ ಪುರುಕ ಅಂದ್ರೆ ನಮ್ಮ ಪೂರ್ವಜರು ಗರುಡದ ರೂಪದಲ್ಲಿ ಬರಲ್ಲ, ಮತ್ತೆ ಮಯೂರ್ ಅಂದ್ರೆ ನವಿಲಿನ ರೂಪದಲ್ಲೂ ಸಹ ಬರಲ್ಲ, ಹಂಸದ ರೂಪದಲ್ಲೂ ಬರಲ್ಲ. ನೋಡಿ, ಇವೆಲ್ಲ ಎಷ್ಟು ಚಂದ ಇರೋಂತ ಪಕ್ಷಿಗಳು ಆದ್ರೂ ಸಹ ಆ ರೂಪದಲ್ಲಿ ಬರಲ್ಲ. ಆದರೆ ಕಾಗೆಯ ರೂಪದಲ್ಲಿ ನಮ್ಮ ಪೂರ್ವಜರು ಬರ್ತಾರೆ ಅಂತ ಮಹಾದೇವಿ ವರ್ಮರವರು ಹೇಳ್ತಾರೆ. ಇದೇ ರೀತಿ ಅವರು ನೆನ್ಪು ಮಾಡ್ಕೊಂತ ಇರ್ತಾರೆ. ಅಷ್ಟರಲ್ಲಿ काका पुराण के विवेचन में अचानक बाधा आ पड़ी, क्योंकि गमले और दीवार के संधि में लेखिका को एक छोटा सा जीव दिख पड़ा. ಆ ಯೋಚನೆ ಅದೇನೋ ಕಾಗೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಅಷ್ಟ್ರಲ್ಲಿ ಇಲ್ಲೇನೋ ಒಂದು ಶಬ್ದ ಆಗುತ್ತೆ. ಬಾಧ ಅಂದ್ರೆ ಒಂದು ರುಕಾವಟ್, ಅಲ್ಲಿ ಏನೋ ತಡೆ ಆಗುತ್ತೆ. ಆಗ ಇವ್ರು ನೋಡ್ತಾರೆ, ಆ ಗಮ್ಲೆ ನಿಮ್ಗೆ ಅವಾಗ್ಲೇ ತೋರಿಸ್ತೆ, ಪಾಟ್ ಮತ್ತೆ ದೀವಾರ್ ಗೋಡೆ, ಅವೆರಡರ ಮಧ್ಯದಲ್ಲಿ ಒಂದು ಸಣ್ಣ ಜೀವಿ ಸಿಕ್ಕಾಕೊಂಡ್ಬಿಟ್ಟಿದೆ. ನಿಕಟ್ ಜಾಕರ್ ದೇಖಾ ಗಿಲಹರಿ ಕಾ ಏಕ್ ಛೋಟಾ ಸಾ ಬಚ್ಚಾ ತಾ. ಹತ್ರ ಹೋಗ್ ನೋಡ್ತಾರೆ. ನಿಕಟ್ ಅಂದ್ರೆ ಪಾಸ್, ಹತ್ರ ಹೋಗ್ ನೋಡ್ತಾರೆ. ಅಲ್ಲಿ ಗಿಲಹರಿ ಅಂದ್ರೆ ಅಳಿಲಿನ ಒಂದು ಸಣ್ಣ ಪಾಪು ಅಲ್ಲಿ ಬಿದ್ದಿತ್ತು. ಜೋ ಅಪನೆ ಘೋಸ್ಲೆ ಸೆ ಗಿರ್ ಪಡಾ ತಾ, ಜಿಸೆ ದೋ ಕೌವೆ ಸುಲಭತಾ ಅಪನಾ ಆಹಾರ ಬನಾನೆ ಖೋಜ್ ರಹೆ ತೆ. ಅದು ತನ್ನ ಘೋಸ್ಲಾ ಅಂದ್ರೆ ತನ್ನ ಗೂಡಿಂದ ಅಚಾನಕ್ ಬಿದ್ಬಿಟ್ಟಿದೆ ಕೆಳಗೆ. ಆ ಎರಡೂ ಕಾಗೆಗಳು ಆಹಾರವನ್ನ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದಾವೆ, ಅಂದ್ರೆ ತಿನ್ನೋದಕ್ ಟ್ರೈ ಮಾಡ್ತಾ ಇದಾವೆ. ನೋಡಿ, ಪುಟ್ಟ ಗಿಲಹರಿ. ಈ ಗಿಲಹರಿಯನ್ನ ನೀವು ನಿಮ್ಮ ಶಾಲೆಗಳೆಲ್ಲ ನೋಡಿರ್ಬೋದು. ಅಲ್ಲೇ ಗೂಡು ಕಟ್ಟಿರುತ್ತೆ, ಕ್ಲಾಸ್ ರೂಮ್ ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ. लेखिका उसे उठाकर अपने कमरे में लाई, रुई से रक्त पोंछकर घावों पर पेंसिलिन का मरहम लगाया. ಅಲ್ಲಿ ಮಹಾದೇವಿಯವ್ರ ಜೊತೆ ಬೇರೆ ಜನಗಳು ನೋಡ್ತಾ ಇದ್ರು. ಅವ್ರೆಲ್ರು ಹೇಳ್ತಾರೆ ಅದಕ್ಕೆ ಏಟಾಗ್ಬಿಟ್ಟಿದೆ, ಗಾಯ ಆಗಿದೆ, ಉಳಿಯಲ್ಲ, ಬೇಡ ತಗೊಂಡ್ ಹೋಗೋದು ಅಂತ. ಆದ್ರ ಮಹಾದೇವಿ ವರ್ಮರವರು ಅದನ್ನ ಎತ್ಕೊಂಡು ತಮ್ಮ ಕಮರೆಗೆ ತಗೊಂಡು, ಕಮರೆ ಅಂದ್ರೆ ಅವರ ಕೊಠಡಿ, ಅಲ್ಲಿಗೆ ತಗೊಂಡ್ಬರ್ತಾರೆ. ರುಯಿ ಅಂದ್ರೆ ಹತ್ತಿ, रुई से रक्त पोंछकर ಹತ್ತಿಯಿಂದ ರಕ್ತವನ್ನೆಲ್ಲ ಒರೆಸ್ತಾರೆ. ಗಾವ್ ಅಂದ್ರೆ ಗಾಯಗಳ ಮೇಲೆ ಔಷಧಿಯನ್ನ ಹಚ್ತಾರೆ. कई घंटे के उपरांत उसके मुंह में
ಪಾನಿ ಕಾ ಏಕ್ ದೋ ಬೂಂದ್ ಟಪಕಾಯ. ಒಂದಷ್ಟು ಗಂಟೆಗಳ ನಂತರ ಸ್ವಲ್ಪ ಹೊತ್ತು ಕಳೆದ್ಮೇಲೆ ಒಂದ್ 2-3 ಹನಿ, ಬೂಂದ್ ಅಂದ್ರೆ ಹನಿ, ಒಂದ್ 2-3 ಹನಿ ನೀರನ್ನ ಹಾಕ್ತಾರೆ. ತೀಸರೆ ದಿನ್ ಸ್ವಸ್ಥ ಗಿಲಹರಿ ಇದರ್ ಉದರ್ ದೇಖ್ನೆ ಲಗಾ. ಇನ್ನೊಂದ್ 2-3 ದಿನ ಕಳೆದ್ಮೇಲೆ ಅದು ಚೆನ್ನಾಗಾಯ್ತು. ಸ್ವಸ್ಥ ಅಂದ್ರೆ ಆರೋಗ್ಯಪೂರ್ಣವಾಯ್ತು. ನೋಡಿ ಇಲ್ಲಿ ಗಾಯಲ್ ಗಿಲಹರಿ, ಗಾಯ ಆಗಿದೆ. ಮಹಾದೇವಿಯವರು ಹೌಲೆಸೆ, ಇದನ್ನ ಹೌಲೆ ಅಂತಾರೆ. ಏನು ಕೈ ಹಸ್ತದೊಳಗೆ ಇಟ್ಕೊಂಡ್ಬರೋದ್ನ, ಬೊಕ್ಕಸದಲ್ಲಿ ಇಟ್ಕೊಂಡ್ಬರೋದ್ನ ಹೌಲೆ ಅಂತ ಕರೀತಾರೆ. ಹೌಲೆಯಲ್ಲಿ ಎತ್ಕೊಂಡು ತಮ್ಮ ರೂಮ್ಗೆ ತಗೊಂಡು ಬಂದಿದ್ದಾರೆ. ಬಂದು ಪೆನ್ಸಿಲಿನ್ ಕಾ ಮರಹಂ ಲಗಾಯಿ ಹೇ, ಔಷಧಿಯನ್ನ ಹಚ್ಚಿದ್ದಾರೆ. 3-4 मास में उसके स्निग्ध रोये, जब्बेदार पूंछ, चमकीले आंखें सबको ವಿಸ್ಮಿತ್ करने लगा. ಒಂದು 3-4 ತಿಂಗಳು, ಮಾಸ್ ಅಂದ್ರೆ ತಿಂಗಳು ಕಳೀತು. ಒಂದ್ 3-4 ತಿಂಗಳು ಕಳೆದ್ಮೇಲೆ ಸ್ನಿಗ್ಧ ರೋಯೆ, ಅದ್ರ ರೋಮ ಎಲ್ಲ ಚೆನ್ನಾಗಿ ಬೆಳ್ಕೊಂಡ್ಬಿಡ್ತು. ಜಬ್ಬೇದಾರ್ ಪೂಂಚ್, ಆ ಪೂಂಚ್ ಅಂದ್ರೆ ಬಾಲ, ಬಾಲ ಎಲ್ಲ ದಪ್ಪಗೆ ಗೊಂಚಲು ತರ ಆಯ್ತು. ಚಮ್ಕೀಲೆ ಆಂಕೆ, ಕಣ್ಣೆಲ್ಲ ಚಮಕೀಲೆ ತರ ಮಿಂಚುತ್ತಾ ಇತ್ತು. ಎಲ್ಲರನ್ನು ವಿಸ್ಮಿತಗೊಳಿಸಿತು, ಆಶ್ಚರ್ಯಚಕಿತರನ್ನಾಗಿ ಮಾಡಿಸಿತು. ಎಷ್ಟು ಚೆನ್ನಾಗಾಯ್ತು ಈ ಗಿಲ್ಹರಿ ಅಂತ. ಉಸೆ ಗಿಲ್ಲು ಕೆಹಕರ್ ಬುಲಾನೆ ಲಗೆ, ಅದನ್ನ ಗಿಲ್ಲು ಅಂತ ಹೆಸರಿಟ್ರು ಮಹಾದೇವಿಯವರು. ಪುಟಾಣಿ ಗಿಲಹರಿಗೆ ಗಿಲ್ಲು ಅಂತ ಹೆಸರಿಟ್ರು. फूल रखने के एक हल्के डलिया में रुई बिछाकर उसे तार से खिड़की पर लटका दिया. ಹೂವನ್ನ ಇಡುವಂತಹ ಒಂದು ಹೂವಿನ ಬುಟ್ಟಿಯಲ್ಲಿ ಏನ್ ಮಾಡಿದ್ರು, ರುಯಿ, ರುಯಿ ಅಂದ್ರೆ ಆಗ್ಲೇ ಹೇಳ್ದೆ ನಿಮ್ಗೆ, ಹತ್ತಿಯನ್ನ ಹಾಸಿ ಅದಕ್ಕೆ ಒಂದು ಕಿಟಕಿಗೆ ತಂತಿಯನ್ನ ಹಾಕಿ ನೇತಾಕಿದ್ರು. ಅದೇ ಗಿಲ್ಲುವಿನ ಮನೆ ಆಯ್ತು. ವಹಿ 2 ವರ್ಷ ಗಿಲ್ಲು ಕಾ ಘರ್ ರಹಾ. ಅಲ್ಲೇ ಮಹಾದೇವಿ ವರ್ಮರವರ ಮನೆಯಲ್ಲಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಇದೇ ಅದರ 2 ವರ್ಷಗಳ ಕಾಲ ಇದರ ಮನೆ ಆಯ್ತು. ಕಿಟಕಿಗೆ ನೇತಾಕಿದ್ದಾರೆ ನೋಡಿ. 3 ಮहीने के बाद ऐसे हो गए ಗಿಲ್ಲು. ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. 3 ತಿಂಗಳಾದ ನಂತರ ಇದು ಗಿಲ್ಲುನ ಗರ್. जब लेखिका लिखने बैठती तब उनकी ध्यान अपनी ओर आकर्षित करने के लिए गिल्लू लेखिका के पैर तकाकर सर से पर्दे पर चढ़ जाता और उसी तेजी से उतरता. ಈ ಗಿಲಹರಿಗೆ, ಈ ಗಿಲ್ಲುಗೆ ಮಹಾದೇವಿಯವ್ರಿಗೆ ಒಂದು ಅವರ ಜ್ಞಾನವನ್ನ ಆಕರ್ಷಣೆಗೊಳಿಸೋ, ತನ್ನ ಕಡೆಗೆ ಅವರನ್ನ ಸೆಳಿಬೇಕು. ಏನೆಲ್ಲಾ ಮಾಡ್ತಾ ಇತ್ತು ಗೊತ್ತಾ ಅದಕ್ಕೋಸ್ಕರ. ಆ ಮಹಾದೇವಿಯವರು ಬರೆಯೋದಕ್ಕೆ ಏನಾದ್ರೂ ಕೂತ್ರೆ, ಅವ್ರು ಮೊದ್ಲೇ ಲೇಖಕಿ, ಬರೆಯಕ್ ಕೂರ್ತಾ ಇದ್ರು. ಕೂತ್ರೆ ಸಾಕು, ಅವ್ರ ಕಾಲತ್ರ, ಪೈರ್ ಅಂದ್ರೆ ಕಾಲು, ಕಾಲತ್ರ ಬರ್ತಿತ್ತು. ಸರ್ ಅಂತ ಕಿಟಕಿಯ ಪರ್ದೆ ಮೇಲೆ ಹತ್ತುತ್ತಾ ಇತ್ತು. ಮತ್ತೆ ಅದೇ ವೇಗವಾಗಿ ಸರ್ ಅಂತ ಕೆಳಗಿಳಿತಾ ಇತ್ತು. उसका यह क्रम तब तक चलता जब तक लेखिका उसे पकड़ने के लिए नहीं उठती. ಎಲ್ಲಿವರೆಗೂ ಆ ಕೆಲಸ ಮಾಡ್ತಿತ್ತಪ್ಪ ಅಂದ್ರೆ, ಮಹಾದೇವಿಯವರು ಎದ್ದು ಇಡ್ಕೋಬೇಕಿತ್ತು ಅದನ್ನ. ಅಲ್ಲಿವರೆಗೂ ಅದು ಸರ್ ಅಂತ ಮೇಲತ್ತುತ್ತಾ ಇತ್ತು. ಹುಸಿ ತೇಜಿಸಿ ಸರ್ ಅಂತ ಇಳಿಯೋದು ನೋಡಿ. ಪರ್ದೆ ಮೇಲೆ ಹತ್ತೋದು, ಮಹಾದೇವಿಯವರ ಕಾಲತ್ರ ಇಳಿಯೋದು, ಇದೇ ತರ ಕೆಲ್ಸವನ್ನ ಮಾಡ್ತಾ ಇತ್ತು ಅವರಿದ್ದು ಹಿಡ್ಕೊಳ್ಳೋವರೆಗೂ. लेखिका गिल्लू को पकड़कर लिफाफे में इस प्रकार रख देती कि आगे के 2 पंजे और सिर के अतिरिक्त सारा देह ಲಿಫಾಫೆಗೆ ಭೀತರ್ ಬಂದ್ ರಹದ. ಮಹಾದೇವಿ ವರ್ಮರವನ್ನ ಹಿಡ್ಕೊಂಡು ಒಂದು ಲಿಫಾಫೆ ಅಂದ್ರೆ ಕವರ್, ಪೇಪರ್ ಅಲ್ಲಿ ಒಂದು ಕವರ್ ಅನ್ನ ಮಾಡಿ ಅದ್ರೊಳಗಡೆ ಅದನ್ನ ಕೂರಿಸ್ತಾ ಇದ್ರು. ಆ ಕೂರಿಸಿದಾಗ ಅದ್ರ ತಲೆ ಮತ್ತೆ ಮುಂದಿನ 2 ಪಂಜೆ, ಮುಂದಿನ 2 ಕೈಗಳಿರುತ್ತಲ್ಲ, ಅಷ್ಟ್ ಮಾತ್ರ ಹೊರಗಡೆ, ಇನ್ ಬಾಕಿದೆಲ್ಲ ಆ ಒಳಗೆ ಅದ್ರ ಬಾಡಿ ಇರ್ತಾ ಇತ್ತು. ಇಸಿ ಸ್ಥಿತಿ ಮೇ ವಹ ಕಬಿ ಕಬಿ ಗಂಟೋನ್ ತಕ್ ರಹತಾ ತಾ. ಅದೇ ಸ್ಥಿತಿಯಲ್ಲಿ ಆ ಕವರ್ ಒಳಗೇನೆ ಗಿಲ್ಲು ಗಂಟೆಗಟ್ಟಲೆ ಅದ್ರೊಳಗೆ ಕೂರ್ತಾ ಇತ್ತು. भूख लगने पर चिक चिक करने से लेखिका उसे काजू या बिस्कुट दिए तो उसी स्थिति में बैठकर खाना खाता था. ನೋಡಿ, ಅದಕ್ಕೇನಾದ್ರೂ ಹೊಟ್ಟೆ ಹಸ್ತಾರೆ, ಭೂಕ್ ಅಂದ್ರೆ ಹಸಿವು, ಹೊಟ್ಟೆ ಏನಾದ್ರೂ ಹಸ್ಬಿಟ್ರೆ ಚಿಕ್ 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 ಅಂತ ಶಬ್ದ ಮಾಡ್ತಾ ಇತ್ತು. ಆ ಶಬ್ದ ಮಾಡಿದ ತಕ್ಷಣ ಮಹಾದೇವಿ ಅವ್ರಿಗೆ ಗೊತ್ತಾಗ್ತಿತ್ತು, ಓ ಇದು ಹೊಟ್ಟೆ ಹಸಿತಾ ಇದೆ ಅಂತ. ಆಗ ಅದಕ್ಕೆ ಕಾಜು ಕೊಡ್ತಾ ಇದ್ರು, ಅಥವಾ ಕಾಜು ಮತ್ತೆ ಬಿಸ್ಕೆಟ್ ಅನ್ನ ಕೊಡ್ತಾ ಇದ್ರು. ಕಾಜು ಅಂದ್ರೆ ಗೋಡಂಬಿ ನೋಡಿ,
ಲಿಫಾಫೆ, ಲಿಫಾಫೆ ಒಳಗೆ ಈ ಒಂದು ಗಿಲಹರಿಯನ್ನ ಕಟ್ಟಾಕ್ತಾ ಇದ್ರು. ನೋಡಿ, ಕಾಜು ಅಥವಾ ಬಿಸ್ಕೆಟ್ ಅನ್ನ ಕೊಟ್ರೆ ಅದ ಆ ಕವರ್ ಒಳಗೆ ಕುತ್ಕೊಂಡು ತಿಂತಾ ಕೂರ್ತಾ ಇತ್ತು. ಇದಕ್ಕೆ ಕಾಜು ಅಂದ್ರೆ ತುಂಬಾ ಇಷ್ಟ. ಇಷ್ಟವಾದಂತಹ ಇದರ ಫುಡ್ ಯಾವುದು, ಖಾದ್ಯ ಯಾವುದು ಅಂತ ಕೇಳ್ತಾರೆ ಕ್ವಶನ್, ಅದ್ರಲ್ಲಿ ನೀವು ಕಾಜು ಅಂತ ಬರಿಬೇಕು. गिल्लू के जीवन का प्रथम वसंत आया। बाहर की गिलहरियां खिड़की की जाली के पास आकर चिक चिक कर दे करके न जाने क्या कहने लगे. ಗಿಲ್ಲುವಿನ ಜೀವನದ ಪ್ರಥಮ ವಸಂತ ಕಾಲ ಬಂತು. ವಸಂತ ಕಾಲದಲ್ಲಿ ಆ ಹೊರಗಿನ ಒಂದು ಗಿಲಹರಿಗಳೆಲ್ಲ ಇರ್ತಿದ್ವಲ್ಲ, ಅಕ್ಕಪಕ್ಕಗಳೆಲ್ಲ, ಅವೆಲ್ಲವೂ ಬಂದು ಕಿಟಕಿ ಹತ್ರ ಚಿಕ್ ಚಿಕ್ ಅಂತ ಅದೇನೇನೋ ಮಾತಾಡ್ಕೊಂಡ್ ಕೂರ್ತಾ ಇದ್ವು. तब गिल्लू भी जाली के पास बैठकर अपनेपन से बाहर देखने लगा, तो लेखिका को लगा कि उसे मुक्त करना आवश्यक है. ಮಹಾದೇವಿ ವರ್ಮರಿಗೆ ಅನ್ನಿಸ್ತು, ಪಾಪ ಇದು ಒಳಗಡೆನೆ ಕೂತ್ ನೋಡ್ತಾ ಇದೆ, ಇದನ್ನ ನಾನು ಆಜಾದ್ ಮಾಡ್ಬೇಕು. ಮುಕ್ತ್ ಅಂದ್ರೆ ಆಜಾದ್ ಅಂದ್ರೆ ಹೊರಗಡೆ ಬಿಡ್ಬೇಕು ಇದನ್ನ ಫ್ರೀ ಆಗಿ ಅಂತ ಮಹಾದೇವಿ ವರ್ಮ ಅವ್ರಿಗೆ ಅನ್ನಿಸ್ತು. ಲೇಖಿಕಾನೆ ಕೀಲೆ ನಿಕಾಲ್ ಕರ್ ಜಾಲಿ ಕಾ ಯೇ ಕೋನಾ खोल दिया. इस मार्ग से गिल्लू बाहर जाकर मुक्ति की सांस ली. ಇವ್ರೇನ್ ಮಾಡಿದ್ರು, ಕಿಟಕಿಯ ಒಂದು ಭಾಗವನ್ನ ಓಪನ್ ಮಾಡಿದ್ರು, ಅದು ಹೊರಗಡೆ ಹೋಯ್ತು. ನೋಡಿ, ಕಿಟಕಿಯ ಒಳಗಡೆ ಕೂತ್ಕೊಂಡು ಹೊರಗಿನ ಪ್ರಪಂಚವನ್ನ ಗಿಲ್ಲು ನೋಡ್ತಾ ಇತ್ತು. ಮಹಾದೇವಿ ವರ್ಮರವರು ಒಂದು ಸೈಡ್ ಕಿಟಕಿಯನ್ನ ಓಪನ್ ಮಾಡ್ತಾರೆ, ಒಂದ್ ಸೈಡ್ ಭಾಗ ಮಾತ್ರ ಓಪನ್ ಮಾಡ್ತಾರೆ. ಅದರಿಂದ ಈ ಗಿಲ್ಲು ಹೊರಗಡೆ ಹೋಗಿ ಆಟವನ್ನ ಆಡೋದಕ್ಕೆ ಶುರು ಮಾಡ್ತು. खिड़की की खुली जाली से बाहर जाकर गिल्लू दिन भर गिलहरियों के झुंड का नेता बना हर डाल पर उछलता कूदता रहता. ಕಿಟಕಿಯಿಂದ ಹೊರಗಡೆ ಹೋಗ್ತಿದ್ದಂಗೆ ಅದಕ್ಕೆ ಫುಲ್ ಖುಷಿ ಆಗೋಯ್ತು. ಅದು ತನ್ನ ಎಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಜುಂಡುಕ ನೇತಾ, ಜುಂಡ್ ಅಂದ್ರೆ ಗ್ರೂಪ್, ಆ ಗುಂಪಿಗೆ ನೇತಾ ಆಗ್ತಾ ಇತ್ತು. ನಾಯಕ, ಇದೇ ನಾಯಕ, ಎಲ್ಲರಿಗೂ ಹೆಡ್ ಆಗಿ ಎಲ್ಲಾ ಡಾಲ್ ಅಂದ್ರೆ ಎಲ್ಲಾ ಕೊಂಬೆಗಳ ಮೇಲೆಲ್ಲ ಆಡಿ ಕುಣಿದು ಎಲ್ಲ ಕುಪ್ಪಳಿಸ್ತಾ ಇತ್ತು. ठीक 4 बजे वह खिड़की से भीतर आकर अपने झूले में झूलने लगता. ಕರೆಕ್ಟ್ ಆಗಿ 4 ಗಂಟೆ ಆಗ್ತಿದಂಗೆ ವಾಪಸ್ ಬಂದು ತನ್ನ ಜೂಲೆ ಇತ್ತಲ್ಲ, ಉಯ್ಯಾಲೆ, ಅದ್ರದ್ದು ಮನೆ ಗರ್ ಇತ್ತಲ್ಲ ಮಾಡ್ಕೊಟ್ಟಿದ್ರಲ್ಲ ಮಹಾದೇವರವರು, ಅದ್ರಲ್ಲಿ ಆಟ ಆಡ್ಕೊಂಡು ಕೂರ್ತಾ ಇತ್ತು. ನೋಡಿ, ಗರ್ಸೆ ಬಾಹರ್ ಗಿಲ್ಲು ಆ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೊಂಡು 4 ಗಂಟೆಗೆ ವಾಪಸ್ ಬರ್ತಾ ಇತ್ತು. गिल्लू लेखिका को चौंकाने के लिए कभी फूलदान के फूलों में, कभी पर्दे की चुन्नट में और कभी सोन जूही की पत्तियों में छिप जाता था. ಮಹಾದೇವಿ ವರ್ಮರವರ ಮನಸೆಳೆಯೋದಕ್ಕೆ ಒಂದಷ್ಟು ಕೆಲಸವನ್ನ ಮಾಡ್ತಿತ್ತು. ಈಗ ಅವ್ರಿಗೆ ಚೌಂಕಾನ ಅಂದ್ರೆ ಬೆಚ್ಚಿ ಬೀಳ್ಸೋದು, ಎದುರಿಸೋದು, ಹೌದ್ಕೊಂಡ್ಬಿಡ್ತಾ ಇತ್ತು ಇದು. ನೋಡಿ, ಅದನ್ನ ಅವಳು ಮಹಾದೇವಿ ವರ್ಮರು ಹುಡ್ಕಾಡ್ಬೇಕಿತ್ತು, ಎಲ್ಲೋಯ್ತು ಗಿಲ್ಲು ಅಂತ. ಅದಕ್ಕೋಸ್ಕರ ಅದೇನ್ ಮಾಡ್ತಿತ್ತು, ಕೆಲವೊಂದ್ಸರಿ ಫೂಲ್ದಾನ್ಕೆ ಫೂಲೊಮ್ಮೆ, ನೋಡಿ ಇಲ್ಲಿ ಹೂವಿನ ಬುಟ್ಟಿ ಒಳಗಡೆ ಔತ್ಕೊಂಡ್ಬಿಡ್ತಿತ್ತು. ಮನೆ ಒಳಗೆ ಅವರು ಶೃಂಗರಿಸಿರುವಂತ ಹೂವಿನ ಬುಟ್ಟಿ ಒಳಗಡೆ ಔತ್ಕೊಂಡ್ಬಿಡ್ತಿತ್ತು. ಮೊದ್ಲೇ ಚಿಕ್ಕ ಜೀವಿ ಅದು. ಕೆಲವೊಂದ್ಸರಿ ಪರ್ದೆಯ ಚುನ್ನಟ್ ಅಂದ್ರೆ ನರಿಗೆ ಅಂತ ಕರಿತೀವಿ, ಆ ನರಿಗೆ ಒಳಗಡೆ ಔತ್ಕೊಂತ ಇತ್ತು. ಕೆಲವೊಂದ್ಸರಿ ಸೋಂಜೂಹಿಕಿ ಲತಾ ಪತ್ತಿಗೆ ನಿಂಚೆ, ಸೋಂಜೂಹಿ ಅಂದ್ರೆ ಸಂಪಿಗೆ, ಒಂದು ಯೆಲ್ಲೋ ಕಲರ್ ಹೂವನ್ನ ಸೋಂಜೂಹಿ ಅಂತೀವಿ. ಅದರ ಒಂದು ಎಲೆಗಳ ಪತ್ತೆ ಅಂದ್ರೆ ಎಲೆಯ ಸಂದಿಯಲ್ಲಿ ಔತ್ಕೊಂತ ಇತ್ತು. लेखिका जब ही खाने के कमरे में पहुंचती, गिल्लू मेज पर पहुंच जाता और लेखिका की थाली में बैठ जाना चाहता. ಮಹಾದೇವಿ ವರ್ಮರವ್ರು ಊಟಕ್ಕೆ ಹೊರಟ್ರು ಅಂದ್ರೆ, ಊಟದ ಮನೆಗೆ ರಸೋಯಿಗರ್ ಅಲ್ಲಿ ಏನಾದ್ರು ಅವ್ರ ಡೈನಿಂಗ್ ರೂಮ್ಗೆ ಹೊರಟ್ರು ಅಂದ್ರೆ ಸಾಕು, ಇದಕ್ಕೂ ಗೊತ್ತಾಗ್ಬಿಡ್ತಿತ್ತು. ಇವ್ರಿಗಿನ್ ಮುಂಚೆನೆ ಓಡೋಗಿ ಅವ್ರ ತಟ್ಟೆ ಒಳಗಡೆಗೆ, ತಾಲಿ ಅಂದ್ರೆ ತಟ್ಟೆ ಒಳಗಡೆ ಕೂರೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇತ್ತು. ಬಡೀ ಕಠಿಣಾಯಿ ಸೆ ಲೇಖಿಕಾ ने गिल्लू को ताली के पास बैठना सिखाया. ತುಂಬಾ ಕಷ್ಟಪಟ್ಟು ಮಹಾದೇವಿ ವರ್ಮರವರು ಆ ತಟ್ಟೆಯಿಂದ ಹೊರಗಡೆ ಕೂರೋದನ್ನ ಕಲಿಸ್ಕೊಟ್ರು. ताली के पास बैठकर लेखिका की थाली में से एक चावल उठाकर बड़ी सफाई से खाता. ಗಿಲ್ಲು ಮಹಾದೇವಿ ವರ್ಮರವರ ತಟ್ಟೆಯ ಹೊರಗಡೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ನೀಟಾಗಿ ಒಂದೊಂದೇ ಅಗಳು ಅನ್ನವನ್ನ ತಗೊಂಡು ತಿಂತಾ ಇತ್ತು. ಕಾಜು ಉಸ್ಕಾ ಪ್ರಿಯ ಖಾದ್ಯ ಥಾ. ಕಾಜು ಅಂದ್ರೆ ಗೋಡಂಬಿ ಅದರ ತುಂಬಾ ಇಷ್ಟವಾದ ಆಹಾರ. ಇಲ್ಲಿ ನೋಡಿ, ಮಹಾದೇವಿ ವರ್ಮರವರ ತಟ್ಟೆಯ ಹೊರಗಡೆ ಕೂತು ಈಗಿಲ್ಲು ಊಟ ಮಾಡ್ತಾ ಇದ್ರು. ಮಹಾದೇವರು ಇನ್ನೂ ಒಂದು ಹೇಳ್ತಾರೆ, ಅವ್ರ
ಬೇಕಾದಷ್ಟು ಪ್ರಾಣಿಗಳನ್ನ ಸಾಕಿದ್ದಾರೆ. ಹಸು, ಬೆಕ್ಕು, ನಾಯಿ, ಮೊಲ ಇದೆಲ್ಲ. ಅವ್ರು ಹೇಳ್ತಾರೆ ನನ್ನ ಹತ್ರ ಎಷ್ಟು ಪ್ರಾಣಿಗಳಿದೆ, ಆದ್ರೆ ಇದ್ರಷ್ಟು ಧೈರ್ಯ ಯಾವ ಪ್ರಾಣಿಗೂ ಬರ್ಲಿಲ್ಲ. ನಾನ್ ತಟ್ಟೆಯಲ್ಲಿ ಕುತ್ಕೊಂಡು ಊಟ ಮಾಡೋದು, ತನ್ನ ತಟ್ಟೆ ಜೊತೆನೆ ಶೇರ್ ಮಾಡ್ಕೊಳ್ಳೋ ಅಂತ ಧೈರ್ಯ ಯಾವ ಪ್ರಾಣಿಗಳು ಮಾಡಿಲ್ಲ, ಈ ಗಿಲ್ಲು ಬಿಟ್ರೆ ಅಂತ ಹೇಳ್ಕೊಂತಾರೆ. जब लेखिका को मोटर दुर्घटना के कारण अस्पताल में रहना पड़ा, तब गिल्लू अपने झूले से उतरकर दौड़ता और फिर किसी को देखकर तेजी से अपने घोंसले में जा बैठता। ಅವರೇ ಬಂದ್ರೇನೋ ಅಂತ, ಏನಾದ್ರೂ ಯಾರೋ ಬೇರೆಯವರು ಅಂತ ಗೊತ್ತಾಗ್ತಿದ್ದಂಗೆ ಮತ್ತೆ ವಾಪಸ್ ಹೋಗಿ ತನ್ನ ಘೋಸ್ಲೆಯಲ್ಲಿ, ತನ್ನ ಗೂಡಲ್ಲಿ ಕೂರ್ತಾ ಇತ್ತು. जब लेखिका अस्पताल से वापस आकर उसके झूले की सफाई की, तो उसमें काजू बरे मिले, जिनसे ज्ञात होता है कि उन दिनों में वह कितना खाया था। ಮಹಾದೇವಿ ವರ್ಮರವರು ಹಾಸ್ಪಿಟಲ್ ಇಂದ ವಾಪಸ್ ಬಂದ್ಬಿಟ್ಟು ಅದರ ಒಂದು ಜೂಲೆಯನ್ನ ಸಾಫ್ ಮಾಡಕ್ ಹೋಗ್ತಾರೆ. ಸ್ವಚ್ಛ ಮಾಡಕ್ ಹೋದ್ರೆ ಅದ್ರಲ್ಲೆಲ್ಲ ಕಾಜು ತುಂಬಿದೆ. ಅವಾಗ ಮಹಾದೇವಿ ಅವ್ರ ಮೊದಲಿಗೆ ಅನ್ಸುತ್ತೆ, ಅವಾಗ ಗೊತ್ತಾಗುತ್ತೆ ಮಹಾದೇವಿ ಕಾಜುವನ್ನ ಹೆಚ್ಚು ಪ್ರೀತಿಸ್ತಿತ್ತೋ, ಮಹಾದೇವಿ ಅವರನ್ನ ಹೆಚ್ಚು ಪ್ರೀತಿಸ್ತಿತ್ತು ಅಂತ. ನೀವೇ ಹೇಳಿ, ಯಾರನ್ನ ಹೆಚ್ಚು ಪ್ರೀತಿಸ್ತಿತ್ತು? ಮಹಾದೇವಿ ಅವರನ್ನ. ಅವ್ರಿಲ್ಲ ಅಂತ ಕಾಜು ತಿನ್ನೋದನ್ನೇ ಬಿಟ್ಟಿತ್ತು. मोटर दुर्घटना से महादेवी वर्मा का एक्सीडेंट हो गया था। सिरहा ने बैठकर अपने नन्हे नन्हे पंजों से लेखिका के सिर और बालों को सहलाता रहता। ಮಹಾದೇವಿ ವರ್ಮರವರು ಬಂದು ತಮ್ಮ ಹಾಸ್ಪಿಟಲ್ ಇಂದ ಬಂದು ರೆಸ್ಟ್ ಮಾಡೋ ಅಂತ ಟೈಮಲ್ಲಿ ಇದೇನ್ ಮಾಡ್ತಾ ಇತ್ತು, ಅವ್ರು ಮಲ್ಗಿದ್ರೆ ಸಿರ್ಹಾನೆ ಅಂದ್ರೆ ದಿಂಬು, ತಲೆ ದಿಂಬು, ಮೇಲೆ ಕುತ್ಕೊಂಡು ತನ್ನ ನನ್ನೇ ಪಂಜೆ, ತನ್ನ ಪುಟಾಣಿ ಕೈಗಳಿಂದ ಅವರ ತಲೆಯನ್ನ ನೀವುತ್ತಾ ಕೂರ್ತಾ ಇತ್ತು. गर्मियों के दिनों में लेखिका जब दोपहर में काम करती रहती, तो गिल्लू ना बाहर जाता और ना अपने झूले में बैठता। गर्मियों के दिन में ಬೇಸಿಗೆಗಾಲದಲ್ಲಿ ಲೇಖಿಕಾರವರು ಮಧ್ಯಾಹ್ನದ ಸಮಯ, ದೋಪಹರ್ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ತಮ್ಮ ಕೆಲಸ ಮಾಡೋದು, ಬರೆಯೋದಕ್ಕೆ ಕೂತ್ಕೊಂಡಿದ್ರೆ ಆ ಗಿಲ್ಲುನು ಸಹ ನಾ ಬಾಹರ್ ಜಾತ, ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಅಪುನೇ ಜೂಲೆ ಮೇ ನಾ बैठता था, ತನ್ನ ಒಂದು ಜೂಲೆಲ್ಲೂ ಕೂರ್ತಾ ಇರ್ಲಿಲ್ಲ. ಇನ್ನೇನ್ ಮಾಡ್ತಾ ಇತ್ತು, गिल्लू लेखिका के पास रखी सुराही पर लेट जाता और इस प्रकार समीप भी रहता और ठंडक में भी रहता। ಆ ಮಹಾದೇವಿ ವರ್ಮರವರ ಹತ್ರ ಮೊದ್ಲೇ ಬೇಸಿಗೆ ಕಾಲ, ಅಲ್ಲೊಂದು ಸುರಾಹಿಯನ್ನ ಇಟ್ಟಿದ್ರು. ಸುರಾಹಿ ಅಂದ್ರೆ ನೀರಿನ ಊಜಿಯನ್ನ ಇಟ್ಟಿದ್ರು. ಅದ್ರ ಮೇಲೆ ಹೋಗಿ ಕುತ್ಕೊಂತಾ ಇತ್ತು. ಅವಾಗ ಅದು ಮಹಾದೇವಿ ಅವರ ಸಮೀಪನೂ ಇದ್ದಂಗ ಆಗ್ತಾ ಇತ್ತು, ಜೊತೆಗೆ ಕೋಲ್ಡ್ ಆಗಿ ತಣ್ಣಗೂ ಸಹ ಇರ್ತಾ ಇತ್ತು. ನೋಡಿ, ಇದು ಸುರಾಹಿ. ಸುರಾಹಿ ಪರ್ ಲೇಟ್ ಜಾತಾತ, ಅದ್ರ ಮೇಲೆ ಕೂರ್ತಾ ಇತ್ತು. ಲೇಟ್ನ ಅಂದ್ರೆ ಮಲ್ಗೋದು. ಗಿಲ್ಹರಿಯಂಗೆ ಜೀವನ್. ಯಶೋಧ ಮೇಡಮ್, ಮೇಡಮ್ ಹಲೋ ಯಶೋಧ ಮೇಡಮ್, ಈಗ ನಾವು ಸೈನ್ಸ್ ಕ್ಲಾಸ್ ಅನ್ನ ನಾಳೆ ಮಾಡ್ತೀವಿ. ಸೊ ನೀವೇ ಎಂಡ್ ಮಾಡಿ, ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ತಗೊಂಡು ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅರ್ಜೆಂಟ್ ಏನ್ ಮಾಡ್ಕೋಬೇಡಿ. ಸೈನ್ಸ್ ಕ್ಲಾಸ್ ನ ಮಕ್ಕಳ ನಾಳೆ ಮಾಡ್ತೀವಿ. ಮಾಮೂಲಿ 7 ಗಂಟೆಗೆ ಕ್ಲಾಸ್ ಮಾಡ್ತೀವಿ. ಆಮೇಲೆ ಸೋಷಿಯಲ್ ಸೈನ್ಸ್ ಅವತ್ತು ಆಗ್ಲಿಲ್ವಲ್ಲ, ಆ ಕ್ಲಾಸು ನಾಳೆಗಿರುತ್ತೆ. ಆದ್ರಿಂದ ಇವತ್ತಿದ ಈ ಹಿಂದಿ ಕ್ಲಾಸ್ ನ ಕಂಪ್ಲೀಟ್ ಮಾಡಿ. ಓಕೆ, ಥ್ಯಾಂಕ್ ಯು. गिलहरियों के जीवन की अवधि 2 वर्ष से अधिक नहीं होती. ನೋಡಿ, ಜೀವನ ಅವಧಿ, ಎಲ್ಲಾ ಪ್ರಾಣಿಗಳಿಗೂ ಒಂದು ಜೀವನ ಅವಧಿ, ಒಂದು ಆಯಸ್ಸು ಇರುತ್ತೆ. ನಾವು ಮನುಷ್ಯನ ಆಯಸ್ಸು ಎಷ್ಟು, ಎಲ್ಲಾ ಪ್ರಾಣಿಗಳದ್ದು ಆಯಸ್ಸನ್ನ ನೀವು ಸೈನ್ಸ್ ಅಲ್ಲಿ ಓದಿದೀರಾ. ಆನೆ ವಯಸ್ಸು ಎಷ್ಟು, ನಾಯಿ ಎಷ್ಟು ವರ್ಷ ಬದುಕುತ್ತೆ, ಇದೆಲ್ಲ ಗೊತ್ತು ನಿಮ್ಗೆ. ಅದೇ ತರ ಗಿಲಹರಿಯೊಂಕೆ ಜೀವನಾವಧಿ 2 ವರ್ಷ, ಕೇವಲ 2 ವರ್ಷ, ಬರೀ 2 ವರ್ಷಗಳು ಮಾತ್ರ. अतः गिल्लू की जीवन यात्रा का अंत आ ही गया। दिन भर उसने ना कुछ खाया ना बाहर आया. ಅದರಿಂದ ಅದರ ಕೊನೆಯ ದಿನಗಳು, ಜೀವನ ಯಾತ್ರೆಯ ಕೊನೆಯ ದಿನ ಬಂದೇ ಬಿಡ್ತು. 2 ವರ್ಷ ಕಳೆದೇ ಬಿಡ್ತು ಮಹಾದೇವಿ ವರ್ಮರವರ ಜೊತೆ. ಅದು ಆ ದಿನ ಏನನ್ನು ತಿನ್ಲಿಲ್ಲ, ಜೊತೆಗೆ ಹೊರಗಡೆಗೂ ಸಹ ಹೋಗ್ಲಿಲ್ಲ.
पंजे इतने ठंडे हो रहे थे कि लेखिका हीटर जलाया और उसे उष्णता देने का ಪ್ರಯತ್ನ किया. ಅದರ ಪಂಜೆಗಳ ಕಾಲ್ಗಳೆಲ್ಲ ಕೋಲ್ಡ್ ಆಗ್ತಾ ಬಂತು. ಮಹಾದೇವಿ ವರ್ಮಾರವರು ಹೀಟರ್ ಅನ್ನ ಹಾಕಿ ಉಷ್ಣತೆಯನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಪಟ್ರು. ಆದ್ರೆ ಅದೇನು ಪ್ರಯೋಜನ ಆಗ್ಲಿಲ್ಲ. किंतु प्रभात की प्रथम किरण के साथ वह ಚಿರನಿದ್ರಾ ಮೇ ಸೋ ಗಯಾ. ಅದು ಬೆಳಗ್ಗೆ ಆಗ್ತಾ ಇದ್ದಂಗೆ ಸೂರ್ಯ ಹುಟ್ಟುವಂತಹ ಸಂದರ್ಭದಲ್ಲೇ ಚಿರನಿದ್ರೆಗೆ ದಾಟ್ತು, ಅಂದ್ರೆ ತನ್ನ ಪ್ರಾಣವನ್ನ ಬಿಡ್ತು ಗಿಲಹರಿ. ಸೋಂಜು ಹಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ಮಹಾದೇವಿ ವರ್ಮಾರವರು ಅದನ್ನ ಸಮಾಧಿಯನ್ನ ಅದನ್ನ ಮಾಡ್ತಾರೆ. ಎಲ್ಲಿ ಅದನ್ನ ಹುಟ್ಟಾಕುದ್ರಪ್ಪ ಅಂದ್ರೆ ಸೋಂಜು ಕೆ ಲತಾ, ನಿಮ್ಗಾಗ್ಲೇ ಹೂವನ್ನ ತೋರ್ಸಿದೆ. ಆ ಒಂದು ಸಂಪಿಗೆ ಹೂವಿನ ಗಿಡದ ಕೆಳಗೆ ಒಂದು ಸಮಾಧಿಯನ್ನ ಮಾಡ್ತಾರೆ. ಇಸ್ಲಿಯೇ ಕಿ ಉಸೆ ವಹ ಲತಾ ಸಬ್ಸೆ ಅಧಿಕ್ ಪ್ರಿಯ ಥಾ. ಯಾಕಪ್ಪ ಅಲ್ಲೇ ಅದರ ಸಮಾಧಿಯನ್ನ ಮಾಡಿದ್ರು ಅಂದ್ರೆ ಆ ಗಿಲಹರಿಗೆ ಅಷ್ಟು ಪ್ರೀತಿ ಯಾವುದು ಸೋಂಜುಹಿ ಲತಾ ಅಂದ್ರೆ. इसलिए भी कि उस लगगात का किसी वासंती दिन जूही के बेताब छोटे फूल के रूप में खिल जाने का विश्वास ಲೇಖಿಕಾ ಕೋ ಸಂತೋಷ್ ದೇತಾ ಹೇ. ಇದು ಒಂದು ಕಾರಣ. ಒಂದು ಆ ಹೂ ಅಂದ್ರೆ ಇದಕ್ಕೆ ತುಂಬಾ ಇಷ್ಟ. ಇನ್ನೂ ಒಂದು ಕಾರಣ ಏನಪ್ಪಾ ಅಂದ್ರೆ ಒಂದಲ್ಲ ಒಂದು ದಿನ ಅದು ಸಹ ಹೂವಾಗಿ ಅರಳಿ ಸುಗಂಧವನ್ನ ಬೀರುತ್ತೇನೋ ಅನ್ನುವಂತಹ ವಿಶ್ವಾಸದಿಂದ ಮಹಾದೇವಿ ವರ್ಮಾರವರು ಈ ಒಂದು ಸೋಂಜುಹಿ ಲತಾ ಕೆಳಗಡೆನೆ ಈ ಒಂದು ಗಿಲಹರಿಯ ಒಂದು ಸಮಾಧಿಯನ್ನ ಮಾಡ್ತಾರೆ. ಗಿಲಹರಿ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇಲ್ಲಿ ಮುಖ್ಯಾಂಶಗಳನ್ನ ನಾವು ನೋಡಿದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಮುಖ್ಯಾಂಶಗಳು ಪರೀಕ್ಷಾ ದೃಷ್ಟಿಯಲ್ಲಿ ನೆನ್ಪಿಟ್ಕೊಳ್ಳೋದಂಥದ್ದು ನೋಡಿ. ಯಾವ್ದನ್ನ ನಾವು ವಿಚಿತ್ರ ಪಕ್ಷಿ ಅಂತ ಕರಿತೀವಿ. ಕವ್ವ ಅನ್ನೋ ಕಾಗೆಯನ್ನ ವಿಚಿತ್ರ ಪಕ್ಷಿ ಅಂತ ಕರಿತೀವಿ. ಈ ಒಂದು ಗಿಲಹರಿಯನ್ನ ಗಿಲ್ಲು ನಾಮ್ಸೆ ಪುಕಾರ್ತೆ, ಗಿಲ್ಲು ಅಂತ ಕರಿತಾ ಇದ್ರು. ಗಿಲ್ಲುವಿನ ಸಮಾಧಿ ಸೋಂಜುಹಿ ಲತಾಕ್ಕೆ ನೀಚೆ ಹುಯಿ. ಅದರ ಒಂದು ಸಮಾಧಿಯನ್ನ ಸೋಂಜುಹಿ ಹೂವಿನ ಕೆಳಗೆ ಮಾಡಿದ್ರು. ಇದು ಗರ್ಮಿಯೊಂಕೆ ದಿಮ್ಮೆ ಸುರಾಹಿ ಪರ್ ಲೇಟ್ ಜಾತಾ ತಾ. ಬೇಸಿಗೆ ಕಾಲದಲ್ಲಿ ಸುರಾಹಿ ಮೇಲೆ ಊಜಿಯ ಮೇಲೆ ಮಲಗ್ತಾ ಇತ್ತು. ಗಿಲ್ಲುಗೆ ಪ್ರಿಯ ಖಾದ್ಯ ಕಾಜು. ಅದರ ಇಷ್ಟವಾದಂತಹ ಫುಡ್ ಯಾವುದು ಅಂದ್ರೆ ಗೋಡಂಬಿ. ಗಿಲ್ಲು ಕಿ ಜೀವನಾವಧಿ 2 ವರ್ಷ, ಕೇವಲ 2 ವರ್ಷ. ಗಿಲ್ಲುವಿನ ಒಂದು ಜೀವನಾವಧಿ 2 ವರ್ಷ. ಮಹಾದೇವಿ ವರ್ಮಾಜಿ ಗಿಲಹರಿ ಕೆ ಗಾವೋ ಪರ್ ಪೆನ್ಸಿಲಿನ್ ಕಾ ಮರಹಂ ಲಗಾಯ. ಅವರು ಅದಕ್ಕೆ ಏಟಾಗಿದ್ದಾಗ ಪೆನ್ಸಿಲಿನ್ ಮರಹಮನ್ನ ಹಚ್ಚಿದ್ರು. ಈ ಒಂದು ಗಿಲ್ಲು ಪಾಠದ ಲೇಖಿಕಾ ಕಾ ನಾಮ್ ಹೇ ಮಹಾದೇವಿ ವರ್ಮಾ. ಇಷ್ಟು ಸ್ವಲ್ಪ ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸಿದೀನಿ. ಈ ಪಾಠದಿಂದ ನಾವು ಏನ್ ಕಲಿತೀವಿ? ಇಸ್ ಪಾಠ ಸೆ ಹಮೆ ಕ್ಯಾ ಸೀಖ್ ಮಿಲ್ತಿ ಹೈ. ಈ ಒಂದು ಪ್ರಶ್ನೆನೂ ಇರುತ್ತೆ. ಈ ಪಾಠದಿಂದ ನಾವ್ ಏನ್ ಕಲಿತೀವಿ? ಯಾವ ವಿಚಾರವನ್ನ, ಯಾವ ಮೌಲ್ಯವನ್ನ ನಾವು ಕಲಿತೀವಿ ಅಂದ್ರೆ ಪ್ರಾಣಿ ದಯಾ ಕಿ ಸೀಖ್. ಪ್ರಾಣಿ ದಯೆಯನ್ನ ನಾವು ಕಲಿತೀವಿ. ಈ ಪಾಠದ ಒಂದು ಆಶಯವೂ ಸಹ ಅದೇ ಆಗಿದೆ. ಪ್ರಾಣಿಗಳು ಸಹ ನಿಮ್ಮೆಲ್ಲರ ಹಾಗೆ ಭಾವನಾತ್ಮಕ ಜೀವಿ. ಒಮ್ಮೊಮ್ಮೆ ನಮ್ಗಿಂತಲೂ ಹೆಚ್ಚಿನ ಒಂದು ಭಾವನಾತ್ಮಕವಾಗಿ ಅವು ವರ್ತಿಸ್ತವೆ. ಒಂದು ವಿಚಾರಾತ್ಮಕವಾದ ಗುಣಗಳು ಸಹ ಆ ಪ್ರಾಣಿಗಳಿಗೂ ಸಹ ಇದೆ. ಜೊತೆಗೆ ಸಹೃದಯವಂತ ಜೀವಿಗಳು ಸಹ ಹೌದು. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಈಗ ತಾನೇ ನಾವು ನೋಡಿದಂತಹ ಮಹಾದೇವಿಯವರು ಸಾಕಿದಂತಹ ಪುಟ್ಟ ಗಿಲಹರಿ ಏನೆಲ್ಲ ಮಾಡ್ತು. ನಾವು ಅನ್ಕೊಂತೀವಿ ಅವಕ್ಕೆ ಏನು ಗೊತ್ತೇ ಆಗೋದಿಲ್ಲ ಅಂತ. ಎಂತೆಂತ ಕೆಲ್ಸಗಳನ್ನ ಮಾಡ್ತು ಅಂತ ಒಂದೊಂದು ಉದಾಹರಣೆಗಳನ್ನು ಸಹ ನಾವು ಈಗ ನೋಡ್ಕೊಂಡ್ ಬಂದ್ವಿ. ಹಂಗಾಗಿ ನಾವೀಗ ಏನ್ ಮಾಡ್ತಾ ಇದೀವಿ, ಈಗಿನ ಪ್ರಪಂಚದಲ್ಲಿ ನಮ್ಮ ಸ್ವಾರ್ಥದಿಂದ ಪ್ರಾಣಿ ಜಗತ್ತೇ ನಾಶ ಆಗ್ತಾ ಇದೆ. ಅಟ್ಲೀಸ್ಟ್ ನಾವುಗಳಾದ್ರೂ ಇನ್ನು ಮುಂದೆ ಪ್ರಾಣಿ ಸಂತತಿಯನ್ನ ಉಳಿಸೋದಕ್ಕೆ ನಾವು ಪ್ರಯತ್ನವನ್ನ ಪಡೋಣ. ನೀವೆಲ್ಲರೂ ಇದಕ್ಕೆ ಕೈ ಜೋಡ್ಸೋಣ ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಒಂದು ಪುಟ್ಟ ವಿಡಿಯೋ ಇದೆ. ಇಲ್ಲೇನ್ ವಾಯ್ಸ್ ಏನಿರಲ್ಲ, ಬರೀ ವಿಡಿಯೋನ ನೋಡಿ. ನಿಮ್ಗೆಲ್ಲರೂ ಹೇಳ್ತಾರೆ ಪ್ರಾಣಿಗಳಿಗೆ ನೀರನ್ನ ಇಡ್ರಪ್ಪ ಹೊರಗಡೆ ಒಂದು ಪಾತ್ರೆಯಲ್ಲಿ. ಮುಂಚೆ ಎಲ್ಲ ಹಳ್ಳ ಕೊಳ್ಳಗಳಲ್ಲಿ ನೀರ್ ಇರ್ತಾ ಇತ್ತು. ಈಗ ಎಲ್ಲೂ ನೀರೇ ಸಿಗಲ್ಲ ಪ್ರಾಣಿಗಳು ನೀರ್ ಕುಡಿಬೇಕು ಅಂದ್ರೆ. ಹುಡುಕೊಂಡ್ ಬರ್ತವೆ. ಇಲ್ಲಿ ನೋಡಿ, ಇತ್ತೀಚೆಗೆ ನಡೆದಿರೋ ಅಂತ ಒಂದು ಘಟನೆ ಇದು. ಆ ಗಿಲಹರಿಗೆ ಗೊತ್ತು ಬಾಟಲ್ ಅಲ್ಲಿ ನೀರಿದೆ ಅಂತ. ಹಿಂದಿಂದನೇ ಬರುತ್ತೆ, ಬಂದು ನೀರ್ ಕುಡಿಯೋದಕ್ಕೆ ಪ್ರಯತ್ನವನ್ನ ಪಡುತ್ತೆ.
ನೋಡಿ ಅವ್ರಿಗೂ ಗೊತ್ತಾಯ್ತು, ಇವ್ರಿಗೂ ಪ್ರಾಣಿ ದಯೆ ಇದೆ, ಗೊತ್ತಾಯ್ತು ನೀರನ್ನ ಕೊಡ್ತಾ ಇದಾರೆ. ಕುಡೀತು, ಒಂದ್ ಬಾಟಲ್ ನೀರ್ ಕುಡೀತು, ಎಷ್ಟು ಬಾಯಾರಿಕೆ ಆಗಿತ್ತು ಗೊತ್ತಿಲ್ಲ ಅದಕ್ಕೆ. ಮಕ್ಳ, ಇನ್ನು ನೀವು ಸಹ ಪ್ರಾಣಿ ದಯೆಯನ್ನ ತೋರಿಸ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಮಕ್ಳ. ನೆಕ್ಸ್ಟ್ ಈ ಪಾಠದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷಾ ದೃಷ್ಟಿಯಲ್ಲಿ ವಿಚಾರಗಳನ್ನ ನಾವು ನೋಡ್ತಾ ಹೋಗೋಣ. निम्नलिखित प्रश्नों में दिए गए 4 विकल्पों में से एक सही उत्तर चुनकर लिखिए। पहला प्रश्न है, गिलहरी पाठ के लेखिका का नाम है। ಪ್ರಯತ್ನ ಪಡ್ಬೋದು ಆನ್ಸರ್ ಮಾಡಕ್ಕೆ, ಇಲ್ಲ ಅಂದ್ರೆ ನೆಕ್ಸ್ಟ್ ನಾವು ಆನ್ಲೈನ್ ಕ್ವಿಜ್ ಮಾಡ್ತೀವಲ್ಲ ಅವಾಗ ಉತ್ತರ ಹೇಳಿರಂತೆ. ಬೇಕಿದ್ರೆ ಈಗ ನಾನೇ ಉತ್ತರವನ್ನ ಹೇಳ್ತಾ ಹೋಗ್ತೀನಿ, ನೋಡ್ಕೊಂಡಿರಿ. ಈಗ ಆನ್ಲೈನ್ ಕ್ವಿಜ್ ಅಲ್ಲಿ ಹೇಳಿರಂತೆ, गिलहरी पाठ के लेखिका का नाम है महादेवी वर्मा जी, अक्का महादेवी, मीराबाई, संजिया होन्नम्मा। महादेवी वर्मा जी। देवी वर्मा जी। वेरी गुड, सही उत्तर है महादेवी वर्मा। दूसरा प्रश्न है, गिलहरी गर्मी के दिनों में यहाँ लेट जाता था। ಬೇಸಿಗೆ ಕಾಲದಲ್ಲಿ ಎಲ್ಲಿ ಅದು ಮಲಗ್ತಾ ಇತ್ತು? अपने झूले में, सुराही पर, फाटक पर, जमीन पर। सुराही पर। सुराही पर लेट जाता था। गिलहरी का बच्चा पड़ा था। नन्गे वाइस कंड्रप्ಪ, दूर बन्नी। घर के अंदर, घर के बाहर, दरवाजे के पास, गमले के पास। गमले के पास। हाँ, गमले के पास। 4ನೇ ಪ್ರಶ್ನೆ, गिलहरी का लघुगात इसके भीतर बंद रहता था। लिफाफे में। वेरी गुड, पिंजरे में, घर में, लिफाफे। ऑप्शन डी, लिफाफे में। महादेवी वर्मा जी का जन्म यहाँ हुआ। फर्रुखाबाद में, मुंगेर, दिल्ली, बेंगलुरु। फर्रुखाबाद में हुआ, उत्तर प्रदेश के फर्रुखाबाद में जन्म हुआ। भूख लगने पर गिल्लू इस तरह सूचना देती थी। ಅದಕ್ಕೆ ಹೊಟ್ಟೆ ಹಸಿದ್ರೆ ಯಾವ ತರ ಶಬ್ದ ಮಾಡ್ತಾ ಇತ್ತು? ಚಿಕ್ ಚಿಕ್ करके, ಮ್ಯಾವ್ ಮ್ಯಾವ್ करके, काव काव करके। ऑप्शन ए मैम, चिक चिक करके। चिक चिक करके। चिक चिक करके। महादेवी वर्मा जी के इस कृति के लिए ज्ञानपीठ पुरस्कार प्राप्त है। यामा। नीरजा, यामा, संध्या गीत। ऑप्शन सी, यामा मैम। वेरी गुड, ऑप्शन सी, यामा। गिल्लू पाठ साहित्य के इस विधा है। रेखा चित्र। रेखा चित्र मैम। ऑप्शन बी, रेखा चित्र मैम। ಓಕೆ ಓಕೆ, ಈ ನಿಮ್ಮ ಪಾಠ, ಈ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಯಾವ್ದು ಕಹಾನಿ, ಯಾವ ಪಾಠವನ್ನ ಕಹಾನಿ? कश्मीरी सेब। मिस। ವೆರಿ ಗುಡ್, ರೇಖಾ ಚಿತ್ರ ಯಾವುದು? गिल्लू। ಯಾವ ಪಾಠ? कथा मेरा बचपन। मिस। बसंत की सच्चाई, एकांकी मैम। ವೆರಿ ಗುಡ್। ನಿಬಂಧ? इंटरनेट क्रांति। कर्नाटक संपाद। कर्नाटक। ಮತ್ತೆ ವ್ಯಂಗ್ಯ ರಚನಾ? सम्मेलन। ಇದು ವ್ಯಕ್ತಿ ಪರಿಚಯ? बचेंद्री पाल। ಇಲಾಖಿ ಸಾಹಸಗಾತ। ಮತ್ತೆ ಕರ್ನಾಟಕ ಸಂಪದ? निबंध मिस। निबंध मैम।
ಕರ್ನಾಟಕ ಸಂಪದ ನಿಬಂಧ. ವೆರಿ ಗುಡ್. ಓಕೆ, ಪರವಾಗಿಲ್ಲ, ನೆನ್ಪಿಟ್ಕೊಂಡಿದ್ದೀರಾ. ಹಂಗಾಗಿ ಗಿಲ್ಲು ರೇಖಾಚಿತ್ರ. ಯಹ ವಿಚಿತ್ರ ಪಕ್ಷಿ ಹೇ. ಕೌವ್ವ. ಕೌವ್ವ. गोरैया हंस. कौवा विचित्र पक्षी है. गिलहरी को महादेवी वर्मा इस नाम से बुलाती थी. ಗಿಲ್ಲು. ಆಪ್ಷನ್ ಗಿಲ್ಲು. ಸಿ ಗಿಲ್ಲು ಮಿಸ್. ಆಪ್ಷನ್ ಸಿ ಗಿಲ್ಲು ಮ್ಯಾಮ್. ಆಪ್ಷನ್ ಡಿ ಮ್ಯಾಮ್. ಅಂತ ಗೊತ್ತು ಆಯ್ತು ಜಾಣ್ರು ನೀವೆಲ್ರು. ಗಿಲ್ಲು ಅಂತ ಗೊತ್ತು, ಆದರೆ ಆ ಸ್ಪೆಲ್ಲಿಂಗ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನಿಮ್ಗೆ ನೀಟಾಗಿ ಓದ್ಕೋಬೇಕು. ಗಿ ಬದಲು ಗು. ಆಪ್ಷನ್ ಡಿ ಮ್ಯಾಮ್. ಆಪ್ಷನ್ ಡಿ ಗಿಲ್ಲು. गिल्लू का प्रिय खाद्य यह था. ಕಾಜು. ಕಾಜು ಮ್ಯಾಮ್. ಆಪ್ಷನ್ ಸಿ ಕಾಜು ಮ್ಯಾಮ್. ನೀವು ಉತ್ತರ ಗೊತ್ತು ಪಾಪ, ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮಕ್ಳಿಗೆ ಅವಕಾಶ ಕೊಡಿ. ನೀವು ಫಾಸ್ಟ್ ಇದ್ದೀರಾ, ಅರ್ಜೆಂಟ್ ಆಗಿ ಹೇಳ್ತೀರಾ, ಅವರು ಕೇಳಿಸ್ಕೊಳ್ಳಿ ಆಪ್ಷನ್ಸ್ನೆಲ್ಲ. ಕಾಜು. इस कारण से महादेवी वर्मा जी अस्पताल में रहना पड़ा. ಈ ಕಾರಣದಿಂದ मोटर दुर्घटना. मोटर दुर्घटना से, बुखार से, खांसी से, पैर फिसलने से. मोटर दुर्घटना. मोटर दुर्घटना से. गिल्लू की आंखें ऐसी थी. ಅದ್ರ ಕಣ್ಣು ಈ ತರ ಇತ್ತು. ಜಬ್ಬೇದಾರ್, ಚಂಚಲ್ ಚಮಕೀಲಿ, ಬುರಿ, अच्छी. ಚಂಚಲ್ ಚಮಕೀಲಿ. ಆಪ್ಷನ್ ಬಿ. ಚಂಚಲ್ ಚಮಕೀಲಿ. ನೋಡಿ ಹಿಂಗೆ ಮಿಂಚುತ್ತಾ ಇದೆ, ಹೊಳಿತಾ ಇದೆ ಕಣ್ಣು. गिलहरी की जीवन अवधि सामान्यतया इतनी होती है. 2 वर्ष. 2 वर्ष. 2 साल. 2 साल में. ಆಪ್ಷನ್ ಬಿ 2 साल मैम. 2 साल. ये समाधि यहाँ बनाई गई है. समाधि है ना लता के नीचे. जमीन पर, झूले में, पार्क में. ಆಪ್ಷನ್ ಎ ಸೋಂಜೋಹಿ ಆಪ್ಷನ್ ಎ ಮ್ಯಾಮ್. ಹೌದು, सोंजूही के लता के नीचे. यह सीख मिलती है. मानवीयता का सीख, प्रेम, देश प्रेम का सीख, भाईचारे का सीख, प्राणी दया का सीख. ಕಂಡಿ. ಯಾವ ಪದ್ಯದಿಂದ ಸಿಗುತ್ತೆ ಮಾನವೀಯತಾ का सीख, भाईचारे का सीख? ಪ್ರಾಣಿ ದಯಾ सीख. ಗಿಲ್ಲು ಪಾಠದಲ್ಲಿ ಪ್ರಾಣಿ ದಯಾ का सीख ಆಯ್ತು. ಮಾನವೀಯತಾ का सीख, भाईचारे का सीख ಯಾವ ಪಾಠದಿಂದ? ಅಭಿನವ ಮನುಷ್ಯ ಮಿಸ್. ಅಭಿನವ ಮನುಷ್ಯ. ಪ್ರಾಣಿ ದಯಾ का सीख. ನೆಕ್ಸ್ಟ್ ಆನ್ಲೈನ್ ಕ್ವಿಜ್ಗೆ ಹೋಗೋಣ. ಇದು ಮ್ಯೂಟ್ ಮಾಡೋದು. ನಿಮ್ಗೆ ಚಾಟ್ ಬಾಕ್ಸ್ಗೆ ಇದನ್ನ ಹಾಕ್ತೀನಿ, ಆವಾಗ ಮತ್ತೆ ಟ್ರೈ ಮಾಡಿ. ಈಗೊಂದ್ಸರಿ ನನ್ ಜೊತೆನೂ ಟ್ರೈ ಇದೇ ಚಾಟ್ ಬಾಕ್ಸ್ ಅದನ್ನು ಹಾಕ್ತೀನಿ. ಒಟ್ಟು 2 ಕ್ವಿಜ್ ಅನ್ನ ಹಾಕಿರ್ತೀನಿ. ಅಟೆಂಡ್ ಮಾಡಿದ್ರೆ ನನಗೆ ಆನ್ಸರ್ ಬರುತ್ತೆ. महादेवी वर्मा जी को इस नाम से भी जाना जाता है. ಮಹಾದೇವಿ ವರ್ಮವನ್ನ ಈ ಹೆಸರಿನಿಂದಲೂ ಸಹ ಕರೀತಾರೆ. कृष्ण की मीरा, आधुनिक मीरा, प्राचीन मीरा, मीरा. ಆಧುನಿಕ್ ಮೀರಾ.
गिल्लू के गांव पर यह लगाया गया। पेंसिलिन का मरण लगाया। पेंसिलिन का मरहम। काफी पाउडर का मरहम, टूथपेस्ट का मरहम, हल्दी का मरहम, पेंसिलिन का मरहम। सही उत्तर। गिलहरी गर्मी के दिनों में यहाँ लेट जाता था। सुराही पर, लेट झूले जाता में, था। जमीन सुराही पर मैम। चुराही पर। ओके। महादेवी वर्मा जी की इस रचना के लिए ज्ञानपीठ पुरस्कार प्राप्त है। यामा मैम। यामा। यामा। गिल्लू की समाधि इस लता के नीचे बनाई गई है। गुलाब, चमेली, सोनजूही। लेकिन आपको इस कारण से अस्पताल में रहना पड़ा। मोटर दुर्घटना में आहत भीतर बंद रहता था घंटों भर। गिलहरी इसके भीतर बंद रहता था, घर में, लिफाफे में, पिंजड़े में। लिफाफे में। गिल्लू पाठ की विधा यह है: आत्मकथा, कहानी, रेखा चित्र, निबंध। रेखा चित्र मैम। वेरी गुड। ओके। गिलहरी की जीवन अवधि इतनी होती है, 5 साल। 2 साल मैम। 2 साल। इनमें से विचित्र पक्षी है कौवा। गिलहरी का प्रिय खाद्य यह था: काजू मैम। अनार, बादाम, अंगूर, अल्ला, काजू। गिल्लू पाठ से हमें यह सीख मिलती है: प्राणी दया मैम। प्राणी दया। छोटा हमें ಮಾಡ್ಕೊಂಡಿದ್ದೀರಾ ಅಂತ ಆಯ್ತು. ಸರಿ. ಓಕೆ. ಇನ್ನೂ ಒಂದ್ ಮಾಡೋಣ ಅಥವಾ ಅದ್ ಇನ್ನೊಂದಕ್ಕೆ ಹಾಕ್ಬಿಡ್ಲಾ? ನಾನು ಚಾಟ್ ಬಾಕ್ಸ್ ಹಾಕ್ಲಾ ಇನ್ನೊಂದು? ಚಾಟ್ ಬಾಕ್ಸ್ ಮಾಡೋಣ. ಮ್ಯಾಮ್ ಪ್ಲೇ ಮಾಡೋಣ. ನಿಮ್ಮಿಷ್ಟ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಯಾರು ಸಾಕ್ಬಿಡಿ ಅಂತ ಇದಾರಲ್ಲ. ಮಿಸ್ ಚಾಟ್ ಬಾಕ್ಸ್ ಹಾಕಿ ನಾವೇ ಮಾಡ್ತೀವಿ ಅಂತ. ಬೇಡ್ವಾ ಹಂಗಾದ್ರೆ? ಓಪನ್ ಮಾಡಿ ತೋರಿಸ್ತೀನಿ, ಓಕೆನಾ? ಓಪನ್ ಮಾಡಿ ತೋರಿಸ್ತೀನಿ, ಆಯ್ತು? ಇದೇ ಓಪನ್ ಆಯ್ತಲ್ವಾ? ಸೆಕೆಂಡ್ ಒನ್, ಫಸ್ಟ್ ಒನ್. महादेवी वर्मा जी को इस नाम से भी जाना जाता है। गिल्लू की समाधि इस लता के नीचे बनाई गई है। गिल्लू पाठ की विधा यह है: ಯಾವ್ದೇ ಪ್ರಶ್ನೆಗಳು ಬಂದಿದೆ ಅಲ್ವಾ? गिल्लू पाठ से हमें यह सीख मिलती है: गिलहरी गर्मी के दिनों में यहाँ लेट जाता था। गिलहरी का प्रिय खाद्य यह था। ಗಂಟೋ ಗಿಲಹರಿ के इस भीतर. ನೋಡಿ, ಇಲ್ಲಿ ಎಷ್ಟು ಪ್ರಶ್ನೆಗಳಿದೆಯೋ, ನೀವ್ ಇಷ್ಟು ಪ್ರಶ್ನೆ ಕಲ್ತ್ರೆ ಬೇಕಾದಷ್ಟು. ಅರ್ಥ ಆಗ್ತಿದ್ಯಾ? ಎಕ್ಸ್ಟ್ರಾ ಇನ್ ಕಲಿಯೋ ಅಗತ್ಯನೇ ಇಲ್ಲ. ಹಂಗಾಗಿ ನೀವ್ ಇದನ್ನೆಲ್ಲ ಅಟೆಂಡ್ ಮಾಡಿ, ಓಕೆನಾ? ಇದೊಂದು ವಿಡಿಯೋ ಇದೆ, ನಿಮ್ಮ ಚಾಟ್ ಬಾಕ್ಸ್ ಗೆ ನಾನು ಈ ವಿಡಿಯೋ ಲಿಂಕ್ ಹಾಕ್ತೀನಿ. ಇದನ್ನ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು. ಎಷ್ಟು ಮಾರ್ಕ್ಸ್? 2, 3 ಕಣ್ರಪ್ಪ. 2ರಿಂದ 3. ಓಕೆ ಮ್ಯಾಮ್, ಟ್ಯಾಗ್ ಅಲ್ವಾ? ಎಲ್ಲ ಯಾವ್ದಾವ್ದು ಪಾಠದಿಂದ ಎಷ್ಟೆಷ್ಟು ಬರುತ್ತೆ ಮಾರ್ಕ್ಸ್ಗೆ ಅಂತ? ಹೇಳ ಒಂದ್ಸರಿ, ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಬರುತ್ತೆ ಅಂತ. ಎಷ್ಟು ಅಂಕದ ನೋಡಿ, ವ್ಯಾಕರಣದಿಂದ 7 ಅಂಕ, ಗ್ರಾಮರ್ಗೆ ಮುಂಚೆ 8 ಅಂಕ ಕೊಡ್ತಾ ಇದ್ರಲ್ವಾ, ಈಗ 7 ಅಂಕ, ಓಕೆನಾ? ನೆಕ್ಸ್ಟ್ ಬರ್ಸಿ ಅವ್ರಿಗೆ ಬರ್ಕೊಳಕ್ ಹೇಳಿ. ಯಶೋದ ಬರ್ಕೊಳಕ್ ಹೇಳಿ. ಬರ್ಕತಾ ಇದೀವಿ. ಹೇಳ್ರಪ್ಪ.
ಆಯ್ತು. ಬರೀರಿ. ಹಾ, ವ್ಯಾಕರಣಾಂಶದಿಂದ 7 ಅಂಕಕ್ಕೆ. ಅದ್ರಲ್ಲೂ ಯಾವ್ದ್ಯಾವ್ದು ಅಂದ್ರೆ ವಿಲೋಮ್ ಶಬ್ದ, ಲಿಂಗ, ಪ್ರೇರಣಾರ್ಥಕ ಕ್ರಿಯಾ, ಸಂಧಿ, ಸಮಾಸ್, कारक, ವಿಲೋಮ್ ಚಿಹ್ನ, ಸಾರಿ ವಿರಾಮ್ ಚಿಹ್ನ, ವಿರಾಮ್ ಚಿಹ್ನ. ಇಷ್ಟ್ರ ಮೇಲೆ 7 ಅಂಕದ ವ್ಯಾಕರಣಾಂಶದ ಪ್ರಶ್ನೆಗಳು ಬರುತ್ತೆ. ಒಂದು ಪತ್ರ ಲೇಖನದಿಂದ ಅಂಕ ಬರುತ್ತೆ. ಪತ್ರ ಬರೆಯಕ್ ಕೊಡಲ್ಲ. ಯಾರು ಪತ್ರವನ್ನ ಯಾರು ಬರೆಯೋದಕ್ಕೆ ಏನಂತ ಹೇಳ್ತಾರೆ? ಈಗ ಪ್ರೇಷಕ್ ಅಂದ್ರೆ ಏನು, ಸೇವಾಮೆ ಅಂದ್ರೆ ಏನು, ಈ ತರದ ಪ್ರಶ್ನೆಗಳು ಯಾವ್ದಾದ್ರು 1 ಅಂಕದ ಪ್ರಶ್ನೆಯನ್ನ ಪತ್ರಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ಗದ್ಯದಿಂದ 17 ಅಂಕ, ಅಂದ್ರೆ ಪಾಠಗಳಿಂದ 17 ಅಂಕ ಇರುತ್ತೆ. ಅದ್ರಲ್ಲಿ ಕಾಶ್ಮೀರಿ ಸೇಬ್ 2 ಅಂಕ, ಬುಕ್ ಇದ್ರೆ ಬುಕ್ ಅಲ್ಲಿ ಮುಂದೆ ಹಾಕೊಂಡ್ಬಿಡಿ, ಅಲ್ಲಿ ಇನ್ನೂ ಈಸಿ ಆಗುತ್ತೆ ನಿಮ್ಗೆ. ಪಾಠಗಳ ಮುಂದೆನೆ ಹಾಕೊಳ್ಳಿ. ಕಾಶ್ಮೀರಿ ಸೇಬ್ 2 ಅಂಕ, ಗಿಲ್ಲು 2 ಅಂಕ, ಮೇರಾ ಬಚ್ಪನ್ 2 ಅಂಕ, ಬಸಂತ್ ಕಿ ಸಚ್ಚಾಯಿ 2 ಅಂಕ, ಇಂಟರ್ನೆಟ್ ಕ್ರಾಂತಿ 2 ಅಂಕ, ईमानदारों के सम्मेलन में 2 अंक, महिला की साहस गाथा 2 अंक, कर्नाटक संपद 3 अंक. ಎಲ್ಲಾ ಪಾಠದಲ್ಲೂ 2 ಅಂಕ ಕೇಳ್ತಾರೆ. ಕರ್ನಾಟಕ ಸಂಪದ ಮಾತ್ರ 3 ಅಂಕದ ಪ್ರಶ್ನೆ ಇರುತ್ತೆ. ಪದ್ಯಕ್ಕೆ ಬಂದ್ರೆ ಪದ್ಯ ಭಾಗಕ್ಕೆ ಒಟ್ಟು 13 ಅಂಕಗಳಿರುತ್ತೆ. ಅದರಲ್ಲಿ ಮಾತೃಭೂಮಿ 2 ಅಂಕ, ಅಭಿನವ್ ಮನುಷ್ಯ 2 ಅಂಕ, ತುಳಸಿ ಕೆ ದೋಹೆ 3 अंक, समय की पहचान 2 अंक. ಫಾಸ್ಟ್ ಆಯ್ತಾ? ಇಲ್ಲ. समय की पहचान 2 अंक, सूर श्याम 3 अंक, कोशिश करने वालों की हार नहीं होती 1 अंक. ನೋಡಿ, ಪದ್ಯದಲ್ಲಿ ತುಳಸಿ ಕೆ ದೋಹೆ ಮತ್ತೆ ಸೂರ್ ಶ್ಯಾಮ್ ಅಲ್ಲಿ 3 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಕೋಶಿಶ್ ಕರ್ನೆ ವಾಲೋಂಕಿ ಪದ್ಯ ಬರೆಯಕ್ ಕೊಡ್ತಾ ಇದ್ರು, ಈಗ ಬರೀ ಅದ್ರಲ್ಲಿ 1 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. 4 ಅಂಕದ ಕೇಳ್ತಾ ಇದ್ರು ಮುಂಚೆ, ಈಗ ಬರೀ 1 ಅಂಕ. ಪದ್ಯ ಬರೆಯಂಗಿಲ್ಲ, 1 ಅಂಕದ ಪ್ರಶ್ನೆ. ಇಲ್ಲಿ ತುಳಸಿದಾಸ್ ಮತ್ತೆ ಸೂರ್ ಶ್ಯಾಮ್, ಕರ್ನಾಟಕ ಸಂಪದ, ಇವು 3ರಿಂದ 3 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಪೂರಕ್ ವಾಚಕನಲ್ಲಿ 2 ಅಂಕ. ಅದರಲ್ಲಿ ಶನಿ ಸಬ್ಸೆ ಸುಂದರ್ ಗ್ರಹ 1 ಅಂಕ, ಸತ್ಯ ಕಿ ಮಹಿಮಾ 1 ಅಂಕ. ಅಲ್ಲಿರೋದೇ 2 ಪೂರಕ ವಾಚನ, ಆ 2ರಲ್ಲೂ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಈ 3ದು ಲಿಂಕ್ ಅನ್ನ ನಿಮ್ಗೆ ಚಾಟ್ ಬಾಕ್ಸ್ಗೆ ನಾನು ಹಾಕ್ತಾ ಇದ್ದೀನಿ, ಅದನ್ನ ನೀವು ಟ್ರೈ ಮಾಡಿ. ಮೂರು ಬಂತ ನೋಡಿ ಲಿಂಕ್, 1 ಮಾತ್ರ ಬಂತ?
ಏನಪ್ಪಾ ಬಂದಿಲ್ಲ ಮಿಸ್. ಲಿಂಕ್ ಬಂದಿಲ್ವಾ? ಇನ್ನು ಬಂದಿಲ್ಲ ಬಂದಿಲ್ಲ ಮ್ಯಾಮ್. ಇಲ್ಲ ಮಿಸ್. ಓಕೆ, ಒಂದ್ ನಿಮಿಷ. ಇದು ನಾವು ಮಾತಾಡ್ಬೇಕಾದ್ರೆ ಆನ್ ಮಾಡ್ಕೊಳ್ಳೋದಿದು. ಇಲ್ಲಾಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಮ್ಯಾಮ್. ಬಂದಿತ್ತು. ಆ 3 ಲಿಂಕ್ಗಳು ಬಂದಿದೆ ಕಣ್ರಪ್ಪ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಹಲೋ ಮ್ಯಾಮ್. ಥ್ಯಾಂಕ್ ಹಲೋ ಯು ಮ್ಯಾಮ್. ಹಲೋ. ಮೇಡಮ್ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಯಶೋಧ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಬಂತು. ಮತ್ತೆ ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥ ಬ್ಲೂ ಪ್ರಿಂಟ್ ಕೂಡ ಕೊಟ್ರಿ ಮಕ್ಕಳಿಗೆ. ಹೌದು. ವಿದ್ಯಾರ್ಥಿ ಈಗ ಇವತ್ತೇನು ಸೈನ್ಸ್ ಕ್ಲಾಸ್ ನಡಿಬೇಕಾಗಿತ್ತು, ಅದು ನಾವು ನಾಳೆ ಸಂಡೇ ಆಗಿದ್ರು ಕೂಡ ಹೇಗೂ ಸೋಷಿಯಲ್ ಸೈನ್ಸ್ ಒಂದು ಕ್ಲಾಸ್ ಅವತ್ತು ಪೋಸ್ಟ್ಪೋನ್ ಆಗಿತ್ತಲ್ಲ, ಅದರ ಜೊತೆಗೆ ದೊಡ್ಡರ್ಸೆ ಅವರು ನಿಮ್ಗೆ ಸೈನ್ಸ್ ಕ್ಲಾಸ್ ಅನ್ನ ಮಾಡ್ತಾರೆ. ಮೊದಲನೇ ಅವಧಿ ಇವತ್ತಿದ್ದಂತ ಸೈನ್ಸ್ ಕ್ಲಾಸ್ ಫಸ್ಟ್ ನಡೆಯುತ್ತೆ, ಆಮೇಲೆ ಸೋಷಿಯಲ್ ಸೈನ್ಸ್ ಆಗುತ್ತೆ.